ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸ್ನಾನ ಆಗಿ ತಿಂಡಿಯಾಗಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಸಾನು ತಿಂಡಿ ಮಾಡಿಕೊಂಡು ಈಗ ತಾನೇ ಆಟಾಡೋದಕ್ಕೆ ಹೋದ್ಲು. ಆದರೆ ನಂದಿನ ತಿಂಡಿಯಾಗಿಲ್ಲ, ಪೂಜೆ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆಗೆ ರೆಡಿ ಮಾಡಿದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಒಂದು ಗಿಡ ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಗಿಡ ಇದೆ, ಅದರಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂತೀರಾ. ಒಂದೊಂದೇ ಕಿತ್ತು ಮುಡಿಸಿದ್ರೂ ಇನ್ನು ಸಾಕಷ್ಟು ಮಿಗತ್ತೆ. ಅದಕ್ಕೆ ಇದನ್ನೆಲ್ಲ ಕಿತ್ತು ಒಂದು ಹಾರ ಮಾಡಿ, ಅಂದರೆ ಹೂವನ್ನು ಕಟ್ಬಿಟ್ಟು ಆಮೇಲೆ ದೇವ್ರಿಗೆ ಮುಡ್ಸೋಣ. ಸ್ವಲ್ಪ ಜಾಸ್ತಿ ಕಾಣುತ್ತೆ, ಒಂದೊಂದೇ ಇಟ್ಟರೆ ಕಾಣೋದೇ ಇಲ್ಲ ಫೋಟೋ ಮೇಲೆ, ತುಂಬಾ ಸಣ್ಣದು. ಅದಕ್ಕೆ ಇದನ್ನು ಕಿತ್ತು ಕಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಇವತ್ತು ಒಂದು ಟಾಸ್ಕ್ ತೊಗೊಳ್ಳೋಣ ಅಂತ ಇದ್ದೀನಿ. ಅದಂದರೆ ಸಾನದು ಹಳೆ ಬುಕ್ಸ್ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡೋಣ ಅಥವಾ ಎಲ್ಲಾದರೂ ಎತ್ತಿಡೋ ಹಾಗಿದ್ರೆ ಎತ್ತಿಡೋಣ. ಆ್ಯಂಡ್ ಅಲ್ಲಿ ತುಂಬಾ ಮೆಸಪ್ ಆಗಿದೆ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸಾನು ಸಣ್ಣ ಪುಟ್ಟದ್ದು ಎಲ್ಲನೂ ತೆಗೆದು ಎತ್ತಿಟ್ಕೊಳ್ತಾಳೆ. ಅದು ಮುಂದೊಂದು ದಿನ ಯೂಸಿಗೆ ಬರುತ್ತೆ, ಇದರಲ್ಲಿ ಇದನ್ನು ಮಾಡೋಣ ಅಂತ ಎಲ್ಲ ತೆಗೆದಿಟ್ಕೊಳ್ತಾಳೆ. ಪಾಪ ಅವಳ ಹತ್ರ ಟೈಮೇ ಇಲ್ಲ ಅದನ್ನೆಲ್ಲ ಮಾಡೋದಕ್ಕೆ, ಯೂಟಿಲೈಸ್ ಮಾಡೋದಕ್ಕೆ ಅಥವಾ ರೀಯೂಸ್ ಮಾಡೋದಕ್ಕೆ. ಆ್ಯಂಡ್ ಕಲರ್ ಮಾಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ, ಪೇಂಟ್ ಮಾಡ್ತಾಳೆ. ಆ ಪೇಪರ್ನ ಬಿಸಾಕೋದಿಲ್ಲ, ತೆಗೆದಿಟ್ಟಿರ್ತಾಳೆ ಫ್ಯೂಚರ್ ಯೂಸ್ಗೆ ಅಂದ್ಬಿಟ್ಟು. ಆ ಥರದ್ದು ಎಷ್ಟು ಇದೆ ಗೊತ್ತಾ, ತೋರಿಸ್ತೀನಿ. ಸಣ್ಣದ್ರಿಂದ ಮಾಡಿರೋದನ್ನೆಲ್ಲ ಎತ್ತಿಟ್ಟಿದ್ದೀನಿ, ಅವಳಿಗೆ ಬಿಸಾಕೋದಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ಅದನ್ನೆಲ್ಲ ಇವತ್ತು ಸ್ವಲ್ಪ ಡಿಕ್ಲಟರಿಂಗ್ ಮಾಡೋಣ, ಸ್ವಲ್ಪ ಆರ್ಗನೈಸ್ ಮಾಡೋಣ ಇದ್ದೀನಿ. ಸೊ ಪೂಜೆ ಮಾಡಬೇಕು, ಅದರ ಮುಂಚೆ ಹೂ ಕಟ್ಟಬೇಕು, ಅದಾದಮೇಲೆ ತಿಂಡಿ ಮಾಡಬೇಕು, ಅದಾದಮೇಲೆ ಅದನ್ನು ಆರ್ಗನೈಸ್ ಮಾಡಬೇಕು. ಸೊ ಇಷ್ಟೆಲ್ಲ ಪ್ಲ್ಯಾನ್ ಇದೆ ಸ್ನೇಹಿತರೆ ಸದ್ಯಕ್ಕೆ. ಸೊ ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋದಕ್ಕಾಗತ್ತಾ ಇಲ್ವಾ ನೋಡೋಣ ಬನ್ನಿ. ಮಾಡಬೇಕಾದ್ರೆ ಕರಿತೀನಿ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಇದೆ. ಇದರಲ್ಲಿ ಅವಳು ಯೂಸ್ ಮಾಡೋದು ತುಂಬಾ ಕಡಿಮೆ, ಬಟ್ ಎಲ್ಲನೂ ಬೇಕು ಅಂತ ಇಟ್ಕೊಂಡಿದ್ದಾಳೆ. ಸೊ ನಾನೇನಾದರೂ ಈಗ ಅವಳಿಗೆ ಕ್ಲೀನಿಂಗ್ ಕರೆದ್ರೆ ಇದು ಎಲ್ಲನೂ ಬೇಕು ಅಂತಾಳೆ ಹೊರತು ಯಾವುದೂ ಬೇಡ ಅಂತ ಹೇಳೋದಿಲ್ಲ. ಈಗ ಖಾಲಿಯಾಗಿರೋ ಡಬ್ಬಿ ಇದು, ಕಲರ್ ಪೇಂಟ್ಸ್ ಎಲ್ಲ ಖಾಲಿಯಾಗಿದೆ, ಬಟ್ ಸ್ಟಿಲ್ ಇಟ್ಕೊಂಡಿದ್ದಾಳೆ. ಸೊ ನಾನು ಅಂದ್ಕೊಂಡಿದ್ದೇನೆಂದರೆ ಫಸ್ಟ್ ರೌಂಡ್ ಕ್ಲೀನಿಂಗ್ ನಾನು ಮಾಡಿಬಿಡೋಣ, ಆಮೇಲೆ ಅವಳಿಗೆ ಕರಿಯೋಣ ಅಂತ ಹೇಳ್ಬಿಟ್ಟು. ಅವಳು ಬರ್ತ್ಡೇಗೆ ತೊಗೊಂಡಿದ್ದು ಚಾಕ್ಲೇಟ್ಸ್ದು ಡಬ್ಬ ಖಾಲಿಯಾಗಿದೆ, ಬಿಸಾಕು ಅಂದರೆ ಇಲ್ಲ, ಇದರಲ್ಲಿ ವಾಷಿಂಗ್ ಮೆಷಿನ್ ಮಾಡ್ಬೋದು, ನಾನು ಮಾಡ್ತೀನಿ ಅಂದ್ಕೊಂಡು ಇದನ್ನು ಕೂಡ ಇಟ್ಕೊಂಡಿದ್ದಾಳೆ. ಇದು ಅವ್ರ ಕ್ಲಾಸಲ್ಲಿ ಮಾಡಿಸಿದ್ದು ಪೇಪರ್, ಕಲರ್ ಪೇಪರ್ ಕಟ್ ಮಾಡ್ತಾಳೆ, ಏನೋ ಬರಿತೀನಿ ಅಂತಾಳೆ, ಬುಕ್ಗಳು ಮಾಡ್ತಾಳೆ, ಅದು ಯಾವುದೂ ಯೂಸ್ ಮಾಡಲ್ಲ. ಸೊ ಮೊದಲು ಲೂಸ್ ಪೇಪರ್ಸ್ ಎಲ್ಲ ಒಂದು ಕಡೆ ಇಡ್ತೀನಿ, ಬುಕ್ಸ್ ಎಲ್ಲ ಒಂದು ಕಡೆ ಇಡ್ತೀನಿ, ಆಮೇಲೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡೋಣ. ಸಾನು ಬುಕ್ಸ್ಗಳಿಡೋದಕ್ಕೆ, ಅವಳ ಥಿಂಗ್ಸ್ಗಳಿಡೋದಕ್ಕೆ ಅಂದ್ಬಿಟ್ಟು ನಾನೊಂದು ಆರ್ಗನೈಸರ್ ತೊಗೊಳ್ಳೋಣ, ಬುಕ್ ಶೆಲ್ಫ್ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆನ್ಲೈನಲ್ಲಿ ನೋಡಿದ್ದೆ. ಆನ್ಲೈನಲ್ಲಿ ನೋಡೋದಕ್ಕಿಂತ ಒಂದ್ಸರಿ ಅಂಗಡಿಗೆ ಹೋಗಿ ನೋಡೋಣ ಅಂದ್ಕೊಂಡು ನಾನು ಅವತ್ತಿಂದ ಮಾಡಿರಲಿಲ್ಲ. ಬಟ್ ಈಗ ಹೇಗಾಗಿದೆ ಅಂದರೆ ನಮ್ಮದು ಟ್ರಾವೆಲಿಂಗಲ್ಲೇ ಆಗೋಗ್ತಾ ಇದೆ. ಟ್ರಾವೆಲ್ ಆದಮೇಲೆ ಮನೆಗೆ ಬಂದಮೇಲೆ ಬರೀ ಕ್ಲೀನಿಂಗಲ್ಲೇ ಆಗೋಗ್ತಾ ಇದೆ. ಸೊ ರಾಜೇಶು ಬ್ಯುಸಿ ಆಗಿರೋದ್ರಿಂದ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಬಟ್ ನನಗೆ ಇದನ್ನು ನೋಡೋದಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಅದನ್ನು ಮುಂದೆ ನೋಡೋಣ, ತೊಗೊಳ್ಳೋಣ. ಈಗ ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡಿ ಇಡೋಣ ಅಂದ್ಬಿಟ್ಟು ನಾನಿವತ್ತು ಇನಿಸಿಯೇಷನ್ ತೊಗೊಂಡಿರೋದು. ಇದು ನೋಡಿ, ಮೈಸೂರಿನ ತಂದು ಎಷ್ಟು ದಿನ ಆಯಿತು, ಒಂದು ದಿನ ಎತ್ಕೊಂಡಿಲ್ಲ ಬರೆಯೋದಕ್ಕೆ ಅಂಥೇಳಿ. ಫ್ರೂಟ್ಗೆ ಹಾಕಿರ್ತಾರಲ್ವ ಕವರ್, ಅದು
ಅವಳಿಗೆ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ರಲ್ಲ ಆ ಕವರ್ಗಳು ಕಿಂಡರ್ ಜಾಯ್ ತಿಂದಿರೋದು. ಆಯ್ತಾ ಪಾರ್ಟಿ? ಏನು ನಿಮ್ದು ಟೀ ಪಾರ್ಟಿ ಅಂದ್ರೆ ಬರೀ ತಿನ್ನೋದು ಕುಡಿಯೋದು ಅಷ್ಟೇನಾ? ಬೇರೆ ಇನ್ನೇನಿಲ್ಲ ಆಕ್ಟಿವಿಟಿ? ಏನ್ ಗೇಮ್? ಬ್ರೇಸ್ಲೆಟ್ ಮೇಕಿಂಗ್ ಸೆಟ್, ಸಾರಿ ಇದು ಪೇಂಟ್ ಮಾಡೋದು ರಿಂಗ್, ಬ್ಯಾಂಗಲ್ ಅಂಡ್ ರಿಂಗ್. ಬರೀ ರಿಂಗ್ ಇರೋದು, ಬ್ಯಾಂಗಲ್ಸ್ ಎಲ್ಲ ಮಾಡೋದು, ಬಾಲ್ ಬಾಲ್ ಆಮೇಲೆ ಬಾರ್ಬೀಸ್. ಹಲೋ, ಇಷ್ಟೊಂದು ಕತ್ಲೆ ಮಾಡ್ಕೊಂಡು ಕೂತಿದ್ದೀರಲ್ಲ, ಏನಾದರೂ ಕಾಣುತ್ತೆ ಆಕ್ಟಿವಿಟಿ ಮಾಡೋದಕ್ಕೆ? ಆ್ಯಂಡ್ ಇಟ್ಸ್ ಸೋ ಹಾಟ್ ನೋ? ಅಬ್ಬಾ ಬಾಬಾ, ಇಟ್ಸ್ ಕಾಟನ್. ಕಾಟನ್ ಆದ್ರೇನು? ಏರೇ ಬರ್ತಾ ಇಲ್ಲ ಒಳಗಡೆ, ಎಷ್ಟು ತಿಕ್ಕಾಗಿ ಹಾಕ್ತಿದ್ದೀರಾ. ಅಲ್ಲಿ ಮೇನ್ ಡೋರ್ ಇದೆ, ಬಾ ನಾವಿಬ್ರು ಸಹ ಕಾಣಿಸ್ತೀವಿ, ಬಾ. ಓಹ್, ಹಿಯರ್ ಇಸ್ ದಿ ಓಪನಿಂಗ್. ಹಲಸಿನಣ್ಣು ಯಾಕೆ ತಿನ್ನೋದಿಲ್ಲ? ಇಲ್ಲಿ ಆಕ್ಟಿವಿಟಿ ಇಲ್ಲಿ ಬಾ, ಒಳಗಡೆ ಏನಾಗಲ್ಲ. ಅಬ್ಬಬ್ಬಾ, ಇದರಲ್ಲಿ ಬ್ಯಾಂಗಲ್ನ ನೀವು ವಾಶ್ ಮಾಡ್ಬೋದು ಅನ್ಸುತ್ತೆ. ಮೊದಲು ಇಲ್ವಾ? ಎಲ್ಲೋ ಇಡ್ಲಿ ಎಲ್ಲಿಟ್ಟಿದ್ಯಾ? ಮಾಡಾದ್ಮೇಲೆ ತೋರಿಸಿ. ಬಾರ್ಬಿಗೆ ತಿನ್ನಕ್ಕೆ ಕೊಟ್ರಾ? ಒಬ್ರು ಕೊಟ್ರಂತೆ, ಒಬ್ರು ಇಲ್ವಂತೆ. ಸುಮ್ಮನೆ ಸ್ನೇಹಿತರೆ, ಅಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾ ಎಷ್ಟು ಬೇಜಾರಾಗೋಯ್ತು ಅಂದರೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಎದ್ದು ಬಂದೆ. ಸಾನುಗೆ ಊಟಕ್ಕೆ ಕರೆದೆ. ಅವಳಿಗೆ ನಾನು ಅಲ್ಲಿ ಸಾರ್ಟ್ ಔಟ್ ಮಾಡೋದಕ್ಕೆ ಕರೀಲೇ ಇಲ್ಲ. ಅವಳಿಗೆ ಕರೆದ್ರೆ ಏನಿಲ್ಲ, ಎಲ್ಲನೂ ಬೇಕು 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 ಅಂತ ಎತ್ತಿಟ್ಕೊಂಡು ಬಿಡ್ತಾಳೆ ಅಂತ ನಾನೇ ಆದಷ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಬೇಜಾರಾಯಿತು, ಎದ್ದು ಬಂದೆ, ಇಲ್ಲಿ ಊಟ ಮಾಡಿದೆ. ಹಾಗೆ ಪಾತ್ರೆಗಳಿತ್ತು, ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಬೆನ್ನೋವು ಬಂತು, ಹಾಗೆಯೇ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಅಂದರೆ ನಿದ್ದೆ ಮಾಡಲಿಲ್ಲ, ಹಾಗೆ ಸುಮ್ಮನೆ ರೆಸ್ಟ್ ಮಾಡ್ತಿದ್ದೆ. ಇಲ್ಲ ಅಂದರೆ ಏನಾಗುತ್ತೆ, ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ನೋವೋದಕ್ಕೆ ಶುರು ಆಗುತ್ತೆ. ಕೂತ್ಕೊಂಡ್ರೆ ಎದೊಳೋದಕ್ಕಾಗೋದಿಲ್ಲ, ಆ ಥರ ನೋವು ಶುರು ಆಗಿಬಿಡುತ್ತೆ. ಆಮೇಲೆ ಮಲ್ಕೊಂಡೇ ಇರಬೇಕು ಅನಿಸುತ್ತೆ. ಬೆಳಿಗ್ಗೆಯಿಂದನೂ ನಾನು ಜಸ್ಟ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಕೆಲಸನೇ ಮಾಡ್ತಾಯಿದ್ದೀನಿ ಹೊರತು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಹಾಗೆ ಆಗ್ತಾಯಿತ್ತು. ಅದಕ್ಕೆ ಈಗ ನೋಡಿ, ಈಗ 5 ಗಂಟೆ ಆಗ್ತಾಯಿದೆ. ಸಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ, ಅವಳು ಬರ್ತಾಳೆ. ಇನ್ನು ಇಷ್ಟು ಇದೆ ನೋಡಿ, ಅಲ್ಲೂ ಇದೆ. ಏನು ಮಾಡಲಿ, ಎಲ್ಲಿ ಇಡಲಿ ಗೊತ್ತಾಗ್ತಾ ಇಲ್ಲ. ಸಾರ್ಟ್ ಔಟ್ ಮಾಡಬೇಕು. ರಾಜೇಶ್ ಆಫೀಸ್ಗೆ ಹೋಗಿದ್ರು ಆ್ಯಕ್ಚುಲಿ. ಅವ್ರು ಬಂದು ಸಾನುನ ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿರೋದು. ಯಾಕೋ ಇನ್ನೂ ಬಂದಿಲ್ವಲ್ಲಪ್ಪ, ಆಗಲೇ ಹೋದರು. ಕರೆಕ್ಟು, ನಾನು ನೋಡಿ ಅವ್ರು ಹೇಳ್ಬಿಟ್ಟು ಹೋದರು, ನಾನು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು. ನಾನು ಮರ್ತೇ ಹೋದೆ, ಗೇಟೇ ಹಾಕಿಲ್ಲ, ಹಾಗೇ ಇದ್ದೀನಿ. ಹೇಳ್ಬಿಟ್ಟು ಹೋದ್ಲು, ಮಾಮ ಬಂದ ತಕ್ಷಣ ನಾನು ಆಟ ಆಡೋದಕ್ಕೆ ಹೋಗ್ತೀನಿ, ಎಲ್ಲರಿಗೂ ಕರಿತೀನಿ ಮತ್ತೆ ಅಂದ್ಬಿಟ್ಟು. ಇದು ಸ್ನೇಹಿತರೆ, ಇವತ್ತು ಹಾಕಿದಾಳಲ್ವಾ, ನಾಳೆನೂ ಬಿಚ್ಚೋದಕ್ಕೆ ಬಿಡೋದಿಲ್ಲ ಅವಳು. ಇವತ್ತು ಬೇಕಿದ್ರೆ ಬಂದಮೇಲೆ ಕೇಳ್ತೀನಿ ನೋಡಿ, ಮಗಳೇ ಇದನ್ನು ತೆಗಿ ಮಗಳೇ ಅಂದರೆ ಏನು ಹೇಳ್ತಾಳೆ, ಏನು ರಿಯಾಕ್ಷನ್ ಇರುತ್ತೆ ಅವಳು ನೋಡಿ. ರೀಸೆಂಟಾಗಿ ಸ್ನೇಹಿತರೆ ನನಗೊಂದು ಕಮೆಂಟ್ ರಿಸೀವ್ ಆಗಿತ್ತು. ಏನಂತ ಅಂದರೆ, ಆ್ಯಕ್ಟಿವ್ ಆಗಿರೋದು ಹೇಗೆ ಹೇಳಿ ಅಂದ್ಬಿಟ್ಟು. ಮೇ ಬಿ ಅವರು ಯಾಕೆ ಈ ಥರ ಕೇಳಿದ್ರು ಅಂದರೆ, ಈಗ ಹಾಲಿಡೇಸ್ ಶುರುವಾಗಿದೆ. ಯಾವಾಗಂದ್ರೆ ಅವಾಗ ಹೇಳ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರೋದಿಲ್ಲ. ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ಎಲ್ಲನೂ ಕೆಲಸ ಮುಗಿಸ್ಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಮೇ ಬಿ ಅದಕ್ಕೆ ಸ್ವಲ್ಪ ಲೇಸಿನೆಸ್ ಬಂದಿರುತ್ತೆ ಈಗ ಸಮ್ಮರ್ ಹಾಲಿಡೇಸ್ ಅಂತ ಹೇಳಿಬಿಟ್ಟು. ಬಟ್ ಈ ಟೈಮಲ್ಲೂ ನೀವು ಆ್ಯಕ್ಟಿವ್ ಆಗಿರಬೇಕಂದ್ರೆ ನೀವೇ ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ, ಈಗ ನೋಡಿ, ನನಗೆ ಆ್ಯಕ್ಚುಲಿ ನಾನು ಎಷ್ಟು ಗಂಟೆಗಾದರೂ ಹೇಳ್ಬೋದು, ನಾನು ಮತ್ತೆ ಬೇಕಿದ್ದರೆ ಮಲ್ಕೊಳ್ಬೋದು, ಯಾರೂ ಏನು ಕೇಳೋದಿಲ್ಲ ನನಗೆ. ಇಷ್ಟೊತ್ತಿಗೆ ನಮ್ಗೆ ತಿಂಡಿ ಬೇಕು ಅಂತ ಯಾರೂ ಕೇಳೋರಿಲ್ಲ. ಬಟ್ ಸ್ಟಿಲ್ ನಾನು ಎಲ್ಲರೂ ಹೇಳೋದಕ್ಕಿಂತ ಮುಂಚೆನೇ ಎದ್ದಿರ್ತೀನಿ. ನನಗೆ ಎಷ್ಟು ಯಾವ ಟೈಮ್ಗೆ ಎಚ್ಚರ ಆಗುತ್ತೋ ನಾನು ಆ ಟೈಮ್ಗೆ ಎದ್ಬಿಡ್ತೀನಿ. ಎದ್ಬಿಟ್ಟು ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಸಮ್ಮರ್ ಹಾಲಿಡೇಸ್ ಅಂತ ಹೇಳಿಬಿಟ್ಟು ನನಗೆ ಟೈಮಿಗೆ ಕರೆಕ್ಟಾಗಿ ತಿಂಡಿ ಮಾಡಬೇಕು ಅಂತ ಏನೂ ಇರೋದಿಲ್ಲ. ಬಟ್ ಮನೆ ಕೆಲಸಗಳೆಲ್ಲ ನಾನೇ ಮಾಡಬೇಕು, ತಿಂಡಿನೂ ನಾನೇ ಮಾಡಬೇಕು, ಅದ್ರ ಜೊತೆ ಸಾನುಗೆ ಓದಿಸ್ಲೂಬೇಕು. ಸೊ ಇದ್ರ ಜೊತೆ ನಾನು ಇನ್ನೂ ಒಂದು ಏನು ಮೈಂಡ್ ಸೆಟ್ ಮಾಡಿರ್ತೀನಿ ಅಂದರೆ, ದಿನ ಒಂದೊಂದು ಕೆಲಸನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಲೈಕ್ ಇವತ್ತು
ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಾ. ನಾಳೆ ಕ್ಲೀನ್ ಮಾಡೋ ಮೂಡ್ ಇರೋದಿಲ್ಲ. ದಿನ ಯಾರಿಗಾದ್ರೂ ಕ್ಲೀನ್ ಮಾಡೋಕ್ಕೆ ಇಷ್ಟ ಆಗುತ್ತಾ? ಸೊ ನಾಳೆ ಏನಾದರೂ ಒಂದು ಹೊಸ ಡಿಶ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡ್ರಿ. ಸೊ ಅದನ್ನ ನಾಳಿದ್ದು ಇನ್ನೇನಾದರೂ ಹೊಸದು, ಲೈಕ್ ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ತುಂಬ ದಿನ ಆಯಿತು, ತಡಿ ಇವತ್ತೆಲ್ಲ ಕೆಲಸ ಬೇಗ ಮುಗಿಸ್ಬಿಟ್ಟು ಕಾಲ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀನಿ. ಅಥವಾ ಮೂವಿ ನೋಡಿ ತುಂಬ ದಿನ ಆಯಿತು, ಕೂತ್ಕೊಂಡು ಮೂವಿ ನೋಡೋಣ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅನ್ನೋ ಥರ ಏನಾದರೂ ಪ್ಲ್ಯಾನ್ ಮಾಡಿರ್ತೀನಿ. ಅಥವಾ ಏನಾದರೂ ಮೀಟ್ ಮಾಡೋದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಬೋದು ಒಂದು ದಿನಕ್ಕೆ. ಸೊ ಈ ಥರ ನಾನು ನಾಳೆ ಏನು ಮಾಡಬೇಕು ಅಂತ ಇವತ್ತೇ ಡಿಸೈಡ್ ಮಾಡಿರ್ತೀನಿ. ಸೊ ದಟ್ ಐ ವಿಲ್ ಬಿ ಆ್ಯಕ್ಟಿವ್ಲಿ ಡೂಯಿಂಗ್ ಆಲ್ ಮೈ ವರ್ಕ್. ಅಯ್ಯೋ ಬಿಡು ಯಾವಾಗಲಾದರೂ ಮಾಡ್ಬೋದು ಅನ್ನೋ ಥರ ಏನೂ ಇಲ್ಲ. ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಯೂಟ್ಯೂಬ್ ಕೆಲಸನೂ ನೋಡಬೇಕು ನಾನು. ಸೊ ಆದಷ್ಟು ನಾನು ಆ್ಯಕ್ಟಿವ್ ಆಗಿ ಇದ್ರೇ ನಾನು ಆ ಕೆಲಸಗಳನ್ನೆಲ್ಲ ಮುಗಿಸೋದು ಅಂತ ಹೇಳಿಬಿಟ್ಟು ನಾನು ಈ ಥರ ನನ್ನ ಮೈಂಡ್ ಸೆಟ್ಟನ್ನು ಮಾಡ್ಕೊಂಡಿರ್ತೀನಿ. ಸೊ ದಿಸ್ ಈಸ್ ಜಸ್ಟ್ ಆ್ಯನ್ ಎಕ್ಸಾಂಪಲ್. ನೀವು ಹೀಗೇ ಮಾಡಿ ಅಂತ ನಾನು ಹೇಳೋದಿಲ್ಲ. ಬಟ್ ಏನಂತಾರೆ, ಒಂದು ಜೀವನದಲ್ಲಿ ಒಂದು ಗುರಿ ಇರಬೇಕು, ಆ ಗುರಿ ಮುಟ್ಟೋದಕ್ಕೇನೋ ಯಾವಾಗಲೂ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರಲ್ವ, ಅದೇ ರೀತಿಯಲ್ಲಿ ಒಂದು ದಿನಕ್ಕೆ ಒಂದು ಗುರಿನ ಸೆಟ್ ಮಾಡ್ಕೊಳ್ಳೋದು. ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಇವತ್ತು ನಾನು ಏನೇ ಆಗಲಿ ಇದನ್ನು ಕ್ಲೀನ್ ಮಾಡಲೇಬೇಕು. ಬೋರ್ ಆದರೂ ಅಷ್ಟೇ, ಬೋರ್ ಆಗಲಿಲ್ಲ ಅಂದರೂ ಅಷ್ಟೇ. ನನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಆ್ಯಕ್ಟಿವ್ ಆಗಿರೋದಕ್ಕೆ ಯಾವ ರೀತಿಯಲ್ಲಿ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೇ ಬಿ ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು. ಸಾನು ಡ್ಯಾನ್ಸ್ ಕ್ಲಾಸಿಂದ ಬಂದ ಮೇಲೆ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಕೂತ್ಕೊಂಡಿಲ್ಲಿ ಬಟ್ಟೆನ ಮಡಚ್ತಾ ಇದ್ದೀನಿ. ಎಷ್ಟು ದಿನ ಆದಮೇಲೆ ಕಾರ್ ತೆಗೆದಿದ್ದಾಳೆ ನೋಡಿ. ಸದ್ಯ ಚೆನ್ನಾಗಿ ಓಡ್ತಾ ಇದೆ. ಚಿನಿ ತೆಗೀದು ಸಾಕು, ಆಟಾಡಿ ಆಯ್ತಲ್ವಾ? ಏಕೆ ಅದರೊಳಗಡೆ ಮಲಗೋಕ್ಕಾಗೋದಿಲ್ಲ, ಎಷ್ಟು ಶಕೆ ಆಗುತ್ತೆ ಗೊತ್ತಾ? ಆ್ಯಂಡ್ ಜಾಗ ನೋಡು ಎಷ್ಟು ಚಿಕ್ಕದಾಗಿದೆ. ನಿನಗೆ ಅಷ್ಟು ಜಾಗ ಸಾಕಾಗೋದಿಲ್ಲ. ಟ್ರೈ ಮಾಡ್ತೀನಿ ಇವತ್ತು. ಆ್ಯಂಡ್ ನೀನು ಒಬ್ಬಳೇ ಮಲ್ಕೋಬೇಕಾಗುತ್ತಲ್ಲ. ಏನಾಗಲ್ಲ, ಅಪ್ಪ ಇಲ್ಲಿ ಇರ್ತಾರಲ್ಲ. ನೋಡ್ರಿ ಇವಳು ಹಿಂಗೆ ಟೆಂಟು ಆಟಾಡೋದಕ್ಕೆ ಕಟ್ಕೊಳ್ತೀನಿ ಅಂದ್ಬಿಟ್ಟು ಎಲ್ಲದಕ್ಕೂ ಮಲ್ಕೊಳ್ಳೋದಕ್ಕೂ ಅಲ್ಲೇ, ತಿನ್ನೋದಕ್ಕೂ ಅಲ್ಲೇ, ಕುಡಿಯೋದಕ್ಕೂ ಅಲ್ಲೇ. ಇಲ್ಲಿ ನೋಡಿ ಏನೇನು ಜೋಡಿಸ್ಕೊಂಡವಳೆ. ಇವತ್ತು ಸ್ನೇಹಿತರೆ ನಾನು ವೆಜ್ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಜಾಕ್ಫ್ರೂಟ್, ರಾ ಜಾಕ್ಫ್ರೂಟ್ ಅಂದರೆ ಹಲಸಿನ ಕಾಯಿಲಿ ಮಾಡಿರೋದು. ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ತೋರಿಸಿ ಅಂದಿದ್ರಿ. ಆ್ಯಂಡ್ ಇದರ ಸ್ಪೆಷಾಲಿಟಿ ಏನಂದರೆ ಇದು ಹೋಮ್ ಮೇಡ್ ಕಬಾಬ್ ಪೌಡರಲ್ಲಿ ಸೇಮ್ ಟೇಸ್ಟ್ ಇತ್ತು. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಸ್ಟೆಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಇದನ್ನು ಹಾಫ್ ಕುಕ್ ಮಾಡ್ಕೊಳ್ಳೋದು. ಆಮೇಲೆ ಇದರ ನೀರು ಸ್ಟ್ರೈನ್ ಮಾಡಿಬಿಟ್ಟು ನಾವು ಇದಕ್ಕೆ ಮಾತ್ರ ಕಬಾಬ್ ಪೌಡರ್ನ ಮಸಾಲೆ ಹಾಕಬೇಕು. ಮೊದಲಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚೂರು ಫ್ಲೇವರ್ಗೆ. ಕಬಾಬ್ಗೆ ಕಲರ್ ತುಂಬ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಅಂದ್ಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಖಾರ ಇರೋದಿಲ್ಲ, ಸೊ ಖಾರಕ್ಕೆ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೂ ಕೂಡ ಹಾಕಿದ್ದೀನಿ. ಇದು ಕಾರ್ನ್ಫ್ಲೋರ್ 2 ಸ್ಪೂನ್ ಹಾಕ್ಕೊಳ್ತೀನಿ, ಅಥವಾ 2-3 ಕೋಟಿಂಗ್ ಸರಿಯಾಗಿ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ಮೈದಾ 2 ಸ್ಪೂನು. ಅಂದರೆ ನೀವು ಕಾರ್ನ್ಫ್ಲೋರ್ ಆ್ಯಂಡ್ ಮೈದಾ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. 2 ಅಂದರೆ 2 ಅಂತ ಅಲ್ಲ, ಅದು ಕ್ವಾಂಟಿಟಿ ಎಷ್ಟಿರುತ್ತೋ ಜಾಕ್ ಫ್ರೂಟ್ದು ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ಒಂದು ಸಾರಿ ಕಲಿಸಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಕೋಟ್ ಆಗಿದೆಯೋ ಇಲ್ವೋ ಅಂಥೇಳಿ. ಸರಿಯಾಗಿ ಕೋಟ್ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವು ಮತ್ತಷ್ಟು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೋದು. ಇಷ್ಟೇ ಸ್ನೇಹಿತರೆ, ನೀವು ಇನ್ನೇನು ಸೇರಿಸೋ ಹಾಗಿಲ್ಲ. ಆಮೇಲೆ ಇದನ್ನು ನೀವು ನೀರು ಹಾಕಿ ಕಲಸೋ ಹಾಗಿಲ್ಲ. ನೀರು ಹಾಕಿದ್ರೆ ತುಂಬಾ ತೆಳ್ಳಾಗಿಬಿಡುತ್ತೆ. ಜಾಕ್ ಫ್ರೂಟ್ ಬೇಯಿಸ್ಕೊಂಡಿದ್ದೀವಲ್ವ ಅದರಲ್ಲಿ ನೀರು ಬಿಟ್ಟಿರುತ್ತೆ. ಆ್ಯಂಡ್ ನಾವು ಉಪ್ಪು ಕೂಡ ಹಾಕಿರೋದ್ರಿಂದ ಮತ್ತಷ್ಟು ನೀರು ಬಿಡುತ್ತೆ. ಇವಾಗ ಸ್ವಲ್ಪ ಡ್ರೈ ಇದೆ ಅಂದರೆ ಕೈಯಲ್ಲಿ ಕಲಸಿ ನೀವು ಸ್ವಲ್ಪ ಪ್ರೆಸ್ ಮಾಡ್ತಾ ಆವಾಗ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅದನ್ನು ಪೌಡರೆಲ್ಲ ಹೀರ್ಕೊಳ್ಳುತ್ತೆ. ಇನ್ನೇನು ಹಾಕೋದು ಬೇಡ, ಸೇಮ್ ಕಬಾಬ್ ಅಂಗಡಿಯಲ್ಲಿ ಸಿಗೋ ಕಬಾಬ್ ಪೌಡರ್ ಟೇಸ್ಟಲ್ಲೇ ಬರುತ್ತೆ. ಈಗ ನಾರ್ಮಲ್ ಆಗಿ ಬಜ್ಜಿ ಪಕೋಡ ಎಲ್ಲ ಹೇಗೆ ಮಾಡ್ತೀವೋ ಹಾಗೇ ಇದನ್ನು ಫ್ರೈ ಮಾಡೋದು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂದ್ಬಿಟ್ಟು ನಾನು ಏನೂ ನೀರು ಹಾಕಿಲ್ಲ. ಸೊ ಈಗ ಇದನ್ನು ಒಂದೊಂದಾಗೇ ಹಾಕಬೇಕು, ಇಲ್ಲಾಂದರೆ ಫುಲ್ ಅಂಟ್ಕೊಂಡು ಬಿಡುತ್ತೆ. ಆ್ಯಂಡ್ ಇದು ತುಂಬ ಹೊತ್ತು ಕುಕ್ ಆಗುತ್ತೆ ಅನ್ನೋಂಗಿಲ್ಲ, ಯಾಕಂದರೆ ನಾವು ಆಗಲೇ 50% ಕುಕ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸೊ ಸ್ನೇಹಿತರೆ, ಇದೇ ಮೆಥಡಲ್ಲಿ ನೀವು
ಚಿಕನ್ಗೂ ಕೂಡ ಮ್ಯಾರಿನೇಟ್ ಮಾಡಿಬಿಟ್ಟು ಕಬಾಬ್ ಮಾಡ್ಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ಜಾಕ್ ಫ್ರೂಟ್ದು ಯಾರು ಮಾಡಿಲ್ಲ ಅನ್ನೋ ಹಾಗಿದ್ರೆ ಒಂದ್ಸಾರಿ ಟ್ರೈ ಮಾಡಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ನೋಟಿಫಿಕೇಶನ್ ಬರುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ. ಎಲ್ಲನೂ ಮಿಸ್ ಮಾಡದೆ ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.